ಖಂಡವಪ್ರಸ್ಥ ಒಂದು ಬತ್ತಿದ ಭೂಮಿ, ಯಾರೂ ವಾಸಿಸದ, ಯಾರಿಗೂ ಬೇಕಾಗದ ಪ್ರದೇಶ. ಅದನ್ನೇ ಪಾಂಡವರಿಗೆ ನೀಡಲಾಗುತ್ತದೆ. ಮೊದಲಿಗೆ ನೋಡಿದಾಗ ಅದು ರಾಜಧಾನಿಯಾಗುವಂತೆ ಕಾಣುವುದೇ ಇಲ್ಲ. ಒಣ ನೆಲ, ಅರಣ್ಯದಿಂದ ಕೂಡಿದ ಪ್ರದೇಶ, ಯಾವುದೇ ಸೌಲಭ್ಯ ಇಲ್ಲ. ಆದರೆ ಪಾಂಡವರು ಅದನ್ನು ತಳ್ಳಿ ಹಾಕುವುದಿಲ್ಲ. ಅದನ್ನು ಒಂದು ಅವಕಾಶ ಎಂದು ತೆಗೆದುಕೊಳ್ತಾರೆ. ಕೃಷ್ಣ ಮತ್ತು ಅರ್ಜುನ ಅವರ ಸಹಾಯದಿಂದ ಖಂಡವ ಅರಣ್ಯವನ್ನು ತೆರವು ಮಾಡುತ್ತಾರೆ. ನಂತರ ನಿಧಾನವಾಗಿ ಅಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಗುತ್ತದೆ. ಸಮಯ ಕಳೆದಂತೆ ಆ ಬತ್ತಿದ ಭೂಮಿ ಒಂದು ಸುಂದರ ನಗರವಾಗಿ ರೂಪಾಂತರವಾಗುತ್ತದೆ. ಅದೇ ಇಂದ್ರಪ್ರಸ್ಥ. ಇಂದ್ರಪ್ರಸ್ಥದಲ್ಲಿ ವಿಶಾಲವಾದ ರಸ್ತೆಗಳು, ಉತ್ತಮ ಯೋಜನೆಯ ಮನೆಗಳು, ಭವ್ಯ ಅರಮನೆಗಳು ನಿರ್ಮಾಣವಾಗುತ್ತವೆ. ನಗರವು ಕ್ರಮಬದ್ಧವಾಗಿ ಬೆಳೆಯುತ್ತದೆ ಮತ್ತು ಶೀಘ್ರದಲ್ಲೇ ಸಮೃದ್ಧಿಯ ಸಂಕೇತವಾಗುತ್ತದೆ. ಮಾಯಾಸುರ ನಿರ್ಮಿಸಿದ ಮಾಯಸಭೆ ಈ ನಗರದ ಪ್ರಮುಖ ಆಕರ್ಷಣೆಯಾಗುತ್ತದೆ. ಅದರ ವಿನ್ಯಾಸ ತುಂಬ ವಿಶಿಷ್ಟ. ಒಳಗೆ ಹೋಗುವವರಿಗೆ ನಿಜ ಏನು, ಭ್ರಮೆ ಏನು ಅನ್ನೋದು ಕೂಡ ಸುಲಭವಾಗಿ ಅರ್ಥವಾಗುವುದಿಲ್ಲ. ಇಂದ್ರಪ್ರಸ್ಥ ಕೇವಲ ಒಂದು ನಗರವಲ್ಲ, ಅದು ಪಾಂಡವರ ಪರಿಶ್ರಮ, ಧೈರ್ಯ ಮತ್ತು ದೃಢನಿಶ್ಚಯದ ಫಲ. ಆದರೆ ಇದೇ ನಗರವನ್ನು ನೋಡಿ ದುರ್ಯೋಧನನ ಮನಸ್ಸಿನಲ್ಲಿ ಅಸೂಯೆ ಹುಟ್ಟುತ್ತದೆ. ಪಾಂಡವರ ಪ್ರಗತಿ ಅವನಿಗೆ ಸಹಿಸಲಾಗುವುದಿಲ್ಲ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿಕೊಳ್ಳಿ.